ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಕರಣ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಡೈಲಿ ವ್ಲಾಗ್ ಆಗಿರುತ್ತೆ. ನನ್ನ ಚಾನಲ್ನಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಡೈಲಿ ವ್ಲಾಗ್ನೇ ನೋಡ್ತಿರ್ಬೋದು. ನಾವು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ವಲ್ವ, ಬೇರೆ ಕಡೆ ನೋಡಿದ್ದೀವಿ ಮತ್ತು ಇಲ್ಲಿ ಸ್ವಲ್ಪ ಬೇರೆ ಕಡೆ ಸ್ವಲ್ಪ ನೋಡಿದ್ದೀವಿ ಅಂತ. ಆ ಗಿಡ ಬಂದ್ಬಿಟ್ಟು ನಾವು ದೊಡ್ಡ ಕುನ್ನಾಲ ಹತ್ರ ತೊಗೊಂಡಿದ್ವಿ. ಇದು ಬಂದು ಆಲ್ನೂರು ಹತ್ರ ತೊಗೊಂಡಿದ್ದೀವಿ. ಇದರಲ್ಲಿ ಯಾವುದು ಚೆನ್ನಾಗಿರೋದನ್ನ ನೋಡಿಕೊಂಡು ಕಿತ್ಕೊತೀವಿ. ಬಿಡಿ ಅವ್ನು ಬಿಡಿ, ಬೇಡವಾ ಕೊಡಿ. ಅವರು ಅದೇ ಮಾತಂದ್ರು ಆಚಾರ್ರು ಅಂತ. ನಿಮ್ ಬಾಯಿಲ್ ಬಂದಂಗೆ ಅವ್ರ ಬಾಯಿಲ್ ಬಂತು. ಹಾಯ್ ಧನ್ವೀತ್. ಅಕ್ಕ ಕೊಡಿ, ಏನು ಅಕ್ಕ ಅನ್ನು ಅಕ್ಕ ಅಕ್ಕ ಬೇಕು ಸಾಕ್ಬೇಕು ಅಂದ್ರೆ ತಾತ ಪದಗಿದ ಆಡ್ಕೊಂಡು ಕೀಳ್ಬೇಕು. ಆಡಿ ಯಾವ್ದಾನ ಒಂದು ಹೇಳಿ ನೋಡೋಣ. ಚಂದದಿಂದ ಸಾಕೊಂಡಿದ್ದಲ್ಲ ಅದ್ಬೇಡ, ಅದ್ಬೇಡವಾ? ಚೆನ್ನಾಗಿರೋದು ಹೇಳಿ ಮತ್ತೆ. ಗಾಡಿನ ಚಾಕರಿ ಸಾಕಪ್ಪ, ಜೀವನಕ್ಕೆಂದು ಸೇವೆಗೆ ನಿಂತೆ, ಬಾರಿಗೂ ಪೇಟು ತಿಂದೆ. ಆಮೇಲೆ ಸಾಕು ಈ ಚಾಕರಿ ನೋಡಿ ಹೇಳಿದ್ರೆ ಮನೆ ಕಡೆ ನಡೀತಾರೆ. ಮನೆಗ್ ಬಂದ್ರೆ ಹಳಾದ ಹೆಂಡತಿ ಮಕ್ಳು ಕಾಟ, ಹೊರಗಡೆ ಹೋದ್ರೆ ಜನಗಳ ಕಾಟ. ತಂಗ್ಳಿಟ್ಕೊಂಡು ಜರವಾಗಿ ಬಂದ್ರೆ ಕಂಬದಿಂದ ನಿಂತಿರ್ಬೇಕು. ನನಗೆ ಸಂಬಳ ಇಟ್ಟು ಗೊತ್ತಾ, ತಿಕ್ಕೊಂಡ್ ತಿದ್ದಿ ತಿಂಗಳು ಒಂದು ರೊಟ್ಟಿ ನೋಡಿ ನಾಟಕ ಕಲ್ತಿದ್ದೆ. ಹೌದಾ? ಶಾರ್ಕನ್ ಪಾಠ ಮಾಡಿದ್ದೆ. ಯಾರಲ್ಲಿ ಏನಪ್ಪಣೆ ಸಾರ್ಥಕ್ಯನು ಬರ್ಮಾಣ ಉಕ್ಕಂ. ಏನ್ ಪಾಠ ಮಾಡಿದ್ರಿ? ಶಾರ್ಕನ್ ಪಾಠ ಮಾಡಿ. ಶಾರ್ಕರ್ ಅಂದ್ರೆ ಯಾರು? ದ್ವಾರಬಾಗ್ಲು ಅಂದ್ರೆ ಯಾರಲ್ಲಿ ಅಂದ್ರೆ ಏನಪ್ಪಣೆ ಅನ್ನೋದು. ಸಾರ್ಥಕ್ಯನು ಬರ್ಮಾಣ ಹುಡುಗಿಯರು ಹುಡುಗಿಯರು ಧರ್ಮದೇವದಲ್ಲಿ ನಾಟಕ ಮಾಡಿ. ಅಂಕಲ್ ನಿಮ್ಗೆ ಯಾವ್ದು ಬರಲ್ವಾ? ನಾನು ಅದು ಹುಡುಗಾಟ ಶಾರ್ಕನ್ ಪಾಠ. ಯಾರ್ಯಾರು ಒಟ್ಟಿಗಿಲ್ದಾರ ಯಾರು ಅವೆಲ್ಲ ಹೇಳಿದ್ದೆ. ಪ್ಯಾಸೆ ಕಡಿಗೆ ಹೋಗೋಣ ಅಂತ ಹೋದ್ರೆ ಯಾರ್ಯಾರಿಗೆ ಒಟ್ಟಿಗಿಲ್ಲ, ಯಾರ್ಯಾರಿಗೆ ಬಟ್ಟಿಗಿಲ್ಲ, ಕುಡಿಯತ್ತ ಯಾರು, ಆಮೇಲೆ ಎಂಡ್ರು ಬಿಟ್ಟಿರೋ ಕಟ್ಕೊಂಡಿರೋ ಯಾರು, ಬಹಳ ಜವಾಬ್ದಾರಿ. ಆಯ್ತು, ಈಗ ಕೇಳ್ತೀನಿ ರೀ. ನಿಮ್ ಜೀವನದಲ್ಲಿ ಹೆಂಡತಿ ಅಂದ್ರೆ ಎಷ್ಟು ಮುಖ್ಯ? ಹೆಂಡತಿ ಅಂದ್ರೆ ಇನ್ಯಾರು ಅವ್ರೇ ಹೆಂಡತಿ. ಅವ್ರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ನಿಮ್ ಲೈಫ್ ನಲ್ಲಿ? ಬದುಕು ಮಾಡಕ್ಕೂ ಯತೆ ಕೊಡೋದು ಜಾಸ್ತಿ. ಆಗಿದವು ದನ ಕರಕ ಅಂತ ಬಹಳ ಹುಷಾರ್ ಕಡೆ ಅಂತ ಹೇಳ್ತೀವಿ. ಜವಾಬ್ದಾರಿ ಅಂದ್ರೆ ನಿಮ್ ಹೆಂಡತಿ ಅಂದ್ರೆ ನಿಮ್ಗೆ ಜಾಸ್ತಿ ಇಷ್ಟ. ಇಷ್ಟ ಅದೇ ಹೌದು. ನಮಗೆ ಸೇಮ್ ಸರಿ ಅಡ್ಗೆ ಮಾಡಿಕ್ಬೇಕಾ, ತಿಂಡಿ ಕೊಡ್ಬೇಕಾ, ಸೀರೆ ನಾವೇ ಸ್ವರ್ಗ ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ. ಮನೇನ 7 ಗಂಟೆಗೆ ಬಿಟ್ಟಿದ್ದು. ಟಿಫನ್ಗೆ ಹೆಸ್ರು ಕಾಳು ಮೊಳಕೆ ಕಟ್ಟಿ ಸಾಂಬಾರು ಮತ್ತು ಇಡ್ಲಿ ಮಾಡಿಕೊಂಡು ಅಲ್ಲೇ ತಿನ್ನೋಣ ಅಂತ ಬಂದ್ವಿ. ಬಂದಾದಮೇಲೆ ಸರಿ ಆಯಿತು ಅಂತೇಳಿ ಇಲ್ಲಿ ಬರೋದಕ್ಕೆ 8:15 ಆಯಿತು, ನಮ್ಮೂರಿಗೆ ಬರೋದಕ್ಕೆ. ಅಲ್ಲಿ ಸರಿ ಆಯಿತು ಅಂದ್ಬಿಟ್ಟು ಇನ್ನೊಂದು ಕಡೆ ಬಂದಿದ್ದೀವಿ ಅಂತ ಹೇಳಿದ್ವಲ್ಲ, ಅಲ್ಲಿ ನೋಡ್ಕೊಂಡು ಬಂದ್ಬಿಟ್ಟು ಫಸ್ಟು ತೊಗೊಂಡಿರೋದಕ್ಕಿಂತ ಇಲ್ಲಿ ತೊಗೊಂಡು ಹಂಗೇ ಇಲ್ಲಿ ಅದನ್ನೆಲ್ಲ ಏನು ಸಂಗಿನ ಸಸಿ ಇದೆ ಅದನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಫಸ್ಟು ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಲ್ವ, ಆ ಪ್ಲೇಸ್ ದೊಡ್ಡ ಕುನ್ನಾಲದಲ್ಲಿ ತೊಗೊಂಡು ಒಂದೇ ಸಲ ತೋಟಕ್ಕೆ ಹೋಗೋಣ ಅಂತ ಇದು ಮಾಡಿದ್ವಾ. ಇಲ್ಲಿಗೆ ಬಂದಿದ್ದು ನಾವು 9:15ಗೆ. ಈಗ ಟೈಮ್ ಬಂದು 1:27. ಅಪ್ಪ 20 ಗಿಡ ಕೀಳೋದಕ್ಕೆ ಇಷ್ಟು ಹೊತ್ತಾಯಿತು. ಯಪ್ಪ ಸಾಕಾಯಿತು. ಇನ್ನೊಂದು ಸೈಡು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ವಲ್ಲ, ಇದು ತುಂಬಾ ಇಷ್ಟ ಆಗಿದೆ ಅಂತ ಅಲ್ಲಿಗೆ ಬಂದು ಇವಾಗ ಕಿತ್ಕೊತಾ ಇದ್ದೀವಿ. ಆ ಆಂಟಿ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು. ತುಂಬ ಚೆನ್ನಾಗಿ ಅವ್ರ ಮನೆಯವ್ರ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಹೋಗಿ ಬಂದು ನೀರು ಕುಡಿತೀರಾ ಅಂತೆಲ್ಲ, ಮತ್ತು ಜ್ಯೂಸ್ ಎಲ್ಲ ಮಾಡ್ಕೊಂಡು ಬಂದು ಕೊಟ್ಟರು. ತುಂಬಾ ಖುಷಿ ಆಯಿತು. ಈ ಥರ ಎಲ್ಲ ಮಾತಾಡಿಸಿ ಕೇರ್ ಮಾಡೋದು ತುಂಬಾ ಖುಷಿ ಆಗುತ್ತೆ.
ಅಂತಿದ್ರೆ ಸರಿ, ಇಲ್ಲದೆ ಅಂದ್ರೆ ಮನೆ ಕಡೆ ಹೋಗುತ್ತಾರೆ. ಮನೆಗೆ ಬಂದೆ ಅಂದ್ರೆ ಹಾಳಾದ ಹೆಂಡತಿ ಮಕ್ಳು ಕಾಟ. ಜರ್ಬಾಗಿ ಬಂದಿದ್ರೆ ಕಂಬ ನಿಂತಂಗೆ ನಿಂತಿರ್ಬೇಕು. ನನಗೆ ಸಂಬಳ ಎಷ್ಟು ಗೊತ್ತಾ? ಚಿಕ್ಕೊಂದು ಚಡ್ಡಿ, ಪಾತ್ರ ಐತ ಅದು. ಚೆನ್ನಾಗಿ ಆಡಿದ್ರಿ. ಆಂಟಿ ಎಲ್ಲಾರ್ಗು ಇದು ಕುಡಿಲಿ, ಹಿಂಗೆ ತಿರ್ಗೋದು ಎಲ್ಲ ಮಾಡಿಕೊಟ್ಟಿದ್ದಾರೆ. ಗೊತ್ತಾ ಈಗ 6:30 ಆಯಿತು. ಫೈನಲಿ ಆಯಿತು ಗೈಸ್. ಈಗ ಇದು ತೊಗೊಂಡೋಗಿ ಜಮೀನ್ ಹತ್ರ ಇಟ್ಬಿಟ್ಟು ಮಾರ್ನಿಂಗ್ ಬಂದು ಹಾಕೋದು. ಇಲ್ಲ ಸಸಿಗಳೆಲ್ಲ ಇಂಥವೆಲ್ಲ ನೋಡಿ ಕೀಳ್ಬೇಕಿತ್ತು. ಬೇರೆ ಇಂಥವೆಲ್ಲ ನೋಡಿ ಕೀಳ್ಬೇಕಿತ್ತು ಇಂಥ ಸಸಿಗಳ. ಅಲ್ಲಿ ಕಾಣಲಿಲ್ಲ, ಅದೊಂದು 2-3 ಹಂಗೆ ಆಗುತ್ತೆ. ಅಲ್ಲಿ ಆ ಥರ ಎಲ್ಲ ಚೆನ್ನಾಗಿಲ್ದವೆ ಇದ್ದವು, ಅದಕ್ಕೆ ಅವ್ರು ಬೇಕಾಬಿಟ್ಟಿ ಕೊಟ್ಟವ್ರೆ. ಹಾಂ, ನೀವು ಮಸ್ತಾಗವೆ ಅವ್ರ ಹತ್ರ. ಹಾಂ, ಬೇಕಿಲ್ಲ ಇದು ಆಗುತ್ತಾ? ಅಂದಿಲ್ಲ, ಚೌಕಟ್ಟಿಲ್ಲ, ಇದ್ರೊಳಗೆ ಒಂದೊಂದು ಹಾಕ್ಬಿಡ್ರಿ. ಹಂಗೆ ಅಂದ ಇಲ್ಲ ಪಂದ ಇಲ್ಲ ಹೇಳ್ತಾ, ಅಂದ ಇಲ್ಲ ಚೌಕಟ್ಟಿಲ್ಲ. ಅವರು ಫುಲ್ಲು ಗಿಡ ಎಲ್ಲ ಕಿತ್ಕೊಂಡು ಗಾಡಿಗೆಲ್ಲ ಲೋಡ್ ಮಾಡ್ತಾಯಿದ್ರು. ಆಂಟಿ ನಮಗೆ ಬನ್ನಿ ತೋಟ ಎಲ್ಲ ತೋರಿಸ್ತೀನಿ, ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಬರೋಣ ಅಂತ ಹೇಳಿದ್ರು. ನಾನು ಪಾಪುನೆಲ್ಲ ಕರ್ಕೊಂಡು ಬಂದ್ವಿ. ಆಟ ಆಡಿಸ್ತಾಯಿದ್ರು ಮತ್ತು ನನಗೆ ಪಿ ಎಲ್ಲ ಮಾಡಿಕೊಟ್ಟಿದ್ರು. ಚೆನ್ನಾಗಿತ್ತು ಒಂಥರ. ಆಂಟಿ ಮತ್ತು ಅವ್ರಿಗೆಲ್ಲ ವಾಚು ಮತ್ತು ಹಿಂಗೆ ತಿರ್ಗೋದೆಲ್ಲ ಮಾಡಿಕೊಡ್ತಾಯಿದ್ರು. ನನ್ನ ಮನಸ್ವಿ ಅಂತೂ ಸಖತ್ತು ಫುಲ್ ಎಂಜಾಯ್ ಮಾಡ್ತಿದ್ಲು. ಪಾಪುನೂ ಕೂಡ ಅಷ್ಟೇ. ಅದನ್ನೆಲ್ಲ ಅವರು ಮಣ್ಣಲ್ಲಿ ತುಂಬಾ ಆಟ ಆಡ್ತಾಯಿದ್ರು. ಆಟ ಆಡಲಿ ಅಂತೆಲ್ಲ ಬಿಟ್ಬಿಟ್ಟಿದ್ವಿ ನಾವು ಕೂಡ. ತುಂಬಾ ಖುಷಿ ಆಯಿತು ನಮಗೆ ಸಿಕ್ಕಾಪಟ್ಟೆ. ನಮಗೆ ಯಾರು ಅಂತಲೇ ಗೊತ್ತಿರಲಿಲ್ಲ. ಆ ಗಿಡ ನೋಡೋಕ್ಕೆ ಹೋಗಾದ್ಮೇಲೆ ಅವರು ನಮಗೆ ಪರಿಚಯ ಆಗಿದ್ದು. ಇದು ಸೆಕೆಂಡ್ ಟೈಮ್ ನಾವು ಹೋಗ್ತಾ ಇರೋದು. ತುಂಬಾ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಈ ಥರ ಚೆನ್ನಾಗಿ ಮಾತಾಡ್ಸಿದ್ರೆ ಏನೋ ಒಂಥರ ಫೀಲ್ ಅಲ್ವ, ಚೆನ್ನಾಗಿರುತ್ತೆ. ಇಷ್ಟೇ ಗೈಸ್. ಇವಾಗ ಗಾಡಿ ಎಲ್ಲ ಲೋಡ್ ಆಗ್ತಿದೆ. ನಾವು ಬೆಳಿಗ್ಗೆ 6 ಗಂಟೆಗೆಲ್ಲ ಮನೆ ಬಿಟ್ಟಿದ್ದು. ಇವಾಗ 6:30 ಹತ್ತತ್ರ ಆಯಿತು. ನಾವು ಮನೆಗೆ ಹೋಗೋಷ್ಟೊತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನಾಳೆ ಪ್ರದೀಪ್ ಅವ್ರು ಬಂದು ಮತ್ತೆ ನಡೆಸ್ಬಿಟ್ಟು ಬರ್ತಾರೆ. ನಮ್ಮ ಆಸೆ ಇದು ಒಂದು ಈಡೇರಿತು ಅಂತಲೇ ಹೇಳ್ಬೋದು. ನೀವು ಕೂಡ ಹಾರೈಸಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಬಾ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ, ಬಾಯ್.